चतुर्धा सर्वभूतारं वन्दे परं पदम् हम शास्त्रेषु पारस्वानं दीनभक्तोद्धारकरं सत्यात्मानं गुरुं भजे वन्दे सद्गुरुम् आपादमौलिपर्यन्तं गुरूणाम् आकृतिं स्मरेत् तेन प्रणश्यन्ति श्रीगुरुभ्यो नमः हरिः ओम् चतुर्थ अमात्रः चतुर्थो अव्यवहार्यः प्रपंचोपशमः शिवः अद्वैतः ओंकारः आत्मैव संरिष्यते आत्मानं य एवं भगवन्त नादयिबन्तः वर्णदेवता प्रतिपाद्य मकार उकार मकार नाद ಹೀಗೆ ವರ್ಣಗಳು ಅಕಾರ ಪ್ರತಿಪಾದ್ಯ ಉಕಾರ ಪ್ರತಿಪಾದ್ಯ ಸರ್ ವಾಯ್ಸ್ ಇಸ್ ಟು ಮಚ್ ಬ್ರೇಕ್ ವಾಯ್ಸ್ ಇಸ್ ನಾಟ್ ಏಬಲ್ ಹೀಗೆ ವಾಯ್ಸ್ ತುಂಬಾ ಇದೆ ಡಿಸ್ಟರ್ಬೆನ್ಸ್ ಇದೆ ಕೇಳಿಸ್ತಾ ತುಂಬಾ ಇದೆ ಕೇಳಿಸ್ತಾ ಇದೆಯಾ ಕೇಳುತ್ತೆ ಕೊಂಚ ಬಿಟ್ಟು ಕೇಳುತ್ತೆ ಆಚಾರ್ಯ ವಾಯ್ಸ್ ತುಂಬಾ ಬ್ರೇಕ್ ಹಲೋ ಈಗ ಕೇಳಿಸ್ತಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಆಚಾರ್ಯ ವಾಯ್ಸ್ ಬ್ರೇಕ್ ವಾಯ್ಸ್ ಬಿಟ್ಟು ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಏನು ವಾಯ್ಸ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಪ್ಲೀಸ್ ರೆಕ್ಟಿಫೈ ದ ವಾಯ್ಸ್ ಸರ್ ಒಂದ್ 5 ನಿಮಿಷ ವೇಟ್ ಮಾಡ್ರಿ ಸರ್ ಆಚಾರ್ಯರು ಮಾಡಾರು ಒಂದ್ 5 ನಿಮಿಷ ತಾಳ್ಮೆಯಿಂದ ಇರ್ರಿ ಈಗ ಕೇಳಿಸ್ತೀಯ
ಈಗ ಕೇಳ್ತಾ ಇದೆಯಾ? ಹಲೋ, ಕ್ಲಿಯರ್ ಆಗಿ ಆಚಾರ್ಯ ಕಾಣಿಸ್ತದೆ. ಇನ್ನು ಸರಿಯಾಗಿ ಬರ್ ಇನ್ನು ಸರಿಯಾಗಿ ಬರಲ್ಲ ಆಚಾರ್ಯ. ಕ್ಲಿಯರ್ ಆಗಿಲ್ಲ. ನೆಟ್ ಪ್ರಾಬ್ಲಮ್ ಅನ್ಸುತ್ತೆ. ಹೌದಾ ಸರ್, ನೆಟ್ ಪ್ರಾಬ್ಲಮ್ 2 ದಿವಸದಿಂದ ಕೊಂಚ ಶ್ರಮ ಆಗತ್ತೆ ಆಚಾರ್ಯ. ಓ, ಹಂಗ. ಹೌದಾ ಸರ್, ನಿಂಗ್ ಗೊತ್ತಿಲ್ವೇ? ಅದೇ ನಾ ಹೇಳಿರ್ಬೇಕು, ಎಲ್ಲ ಬಿಟ್ಬಿಟ್ಟೆ ನಾನು. ಮತ್ತೆ ಹೇಳ ಪಾಠ ಹೇಗೆ? ಹೇಳ್ರಿ ಆಚಾರ್ಯ, ಮೊದಲ ತಲಕಿಂತ ಆಚಾರ್ಯ ಹೇಳ್ರಿ ಆಚಾರ್ಯ. ಓಕೆ, ಅದು ತಿಳಿತಾವ, ಹಂಗಿಲ್ಲ ತುಂಬಾ ಶ್ರಮ ಆದ್ರೆ ಹೇಳ್ತಾವ ಆಚಾರ್ಯ. ಓಕೆ, ಓಕೆ, ಓಕೆ. ತುರಿಯ ನಾಮಕನಾದಂತಹ ಭಗವಂತ ನಾದ ಪ್ರತಿಪಾದ್ಯ ಅಂತ ಹೇಳುವುದಕ್ಕಾಗಿ ಈ ಖಂಡ ಹೊರಟಿದೆ. ತುರಿಯ ನಾಮಕನಾದ ಭಗವಂತ ನಾದ ಎಂಬ ವರ್ಣದಿಂದ ಪ್ರತಿಪಾದ್ಯ ಅಂತ ತಿಳ್ಕೊಂಡರೆ ಆಗುವ ಫಲವೇನು ಅಂತ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಉಪನಿಷತ್ ಹೇಳತ್ತೆ, ಆತ್ಮೈವ ಸಂವಿಶತಿ ಆತ್ಮಾನಂ ಯ ಏವಂ ವೇದ ಎಂಬುದಾಗಿ. ಆತ್ಮೈವ ಸಂವಿಶತಿ ಎನ್ನುವ ಕಡೆಗೆ ಬ್ರಹ್ಮನಿಗೂ ಜೀವನಿಗೂ ಅಭೇದ ತೋರುತ್ತೆ. ಆತ್ಮೈವ ಅಂತಂದಾಗ ಆತ್ಮನನ್ನೇ ಅಭೇದ ತೋರಿದಾಗ ಈ ಅಭೇದದ ಪ್ರತೀತಿಯನ್ನ, ಜ್ಞಾನವನ್ನ ನಿರಾಕರಣೆ ಮಾಡಿ ಆ ಮಾತಿಗೆ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಆತ್ಮೈವ ಭೂತ್ವ ಅಂದರೆ ಅನ್ಯ ಅಭಿಮಾನಂ ತ್ಯಕ್ತ್ವ, ಪರಮಾತ್ಮನ ಎನ್ನುವ ಶಬ್ದಕ್ಕೆ ಅರ್ಥ ಬರೀತಾರೆ ಪರಮಾತ್ಮನ ಏವ ಪರಮಾತ್ಮನಂ ಪ್ರವಿಶತಿ ಉಪಾಸಕ. ಏನರ್ಥ ಅಂದ್ರೆ ಜೀವನಿಗೆ ಅಭಿಮಾನ ಇದೆ, ಅದನ್ನ ಬಿಟ್ಟು ಅನ್ಯ ಅಭಿಮಾನಂ ತ್ಯಕ್ತ್ವ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಅನ್ಯ ಅಂತಂದರೆ ಬೇರೆ, ಬೇರೆ ಅಂತನಬೇಕಾದ್ರೆ ಯಾವುದರಿಂದ ಬೇರೆ? ಸಾಪೇಕ್ಷ ಶಬ್ದಗಳದು. ತಂದೆ ಅಂದರೆ ಯಾರಿಗೆ ತಂದೆ ಅಂತನ್ನುವಂತೆ, ಬೇರೆ ಅಂದರೆ ಯಾವುದರಿಂದ ಬೇರೆ? ಬೇರೆಯಾದ ಅಭಿಮಾನವನ್ನು ಬಿಟ್ಟು ಅಂತ ಆಚಾರ್ಯರು ಬರೆದರು. ಯಾವುದರಿಂದ ಬೇರೆ ಅಂತ ಪ್ರಶ್ನೆ ಬಂದರೆ ನಮ್ಮ ಸ್ವರೂಪ ಅನುಭವ ಬರುತ್ತೆ. ನಾನು ಪರತಂತ್ರ ಎನ್ನುವುದಾಗಿ ಏನು ಅನುಭವ ಬರುತ್ತಲ್ಲ, ಪರತಂತ್ರ ಎನ್ನುವಂತಹ ಅಭಿಮಾನವನ್ನ ಬಿಡುವುದಿಲ್ಲ. ಅದು ನಿಜವಾಗಿ ನಮಗೆ ಇರುವುದೇ. ನಾವು ಎಲ್ಲರೂ ಪರತಂತ್ರರೇ. ನಾನು ಪರತಂತ್ರ ಅಂತ ಏನು ನನಗೆ ಅಭಿಮಾನ ಬರುತ್ತಲ್ಲ, ಆ ಅಭಿಮಾನವನ್ನು ಬಿಡದೆ ಇದರಿಂದ ಬೇರೆಯಾದಂತಹ ಅಭಿಮಾನವನ್ನ ಬಿಡಬೇಕು.
ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ನಾನು ಪರತಂತ್ರ, ನನಗೆ ಪೂರ್ಣ ಗುಣ ಇಲ್ಲ, ನನ್ನಿಂದ ಯಾವುದು ಪೂರ್ಣ ಆಗುವುದಿಲ್ಲ ಇತ್ಯಾದಿ ಏನು ಅನುಭವ ನಮಗೆ ಬರುತ್ತೆ, ಈ ಅನುಭವವನ್ನು ಬಿಟ್ಟು ಅನ್ಯ ಅಂದ್ರೆ ಯಾವುದು ಬೇರೆ, ಯಾವುದರಿಂದ ಬೇರೆ, ನಾನು ಪರತಂತ್ರ ಎನ್ನುವ ಅನುಭವದಿಂದ ಬೇರೆಯಾದ ಅನ್ಯವಾದ ಅಭಿಮಾನ. ಏನು ಅಭಿಮಾನ? ದೇಹಾದಿಗಳಲ್ಲಿ ನಾವು ಮಾಡುವ ಅಭಿಮಾನ. ಇದು ನನ್ನದು, ಈ ದೇಹ ನನಗೆ ಶಾಶ್ವತ, ಈ ಏನು ಫಲಗಳು ನಾನು ಅನುಭವಿಸ್ತಾ ಇದ್ದೇನೆ ಇದು ಶಾಶ್ವತ ಇತ್ಯಾದಿಯಾಗಿ ಏನು ನಮಗೆ ಅನುಭವ ಬರ್ತಾ ಇದೆ, ಅಭಿಮಾನ ಬರ್ತಾ ಇದೆ, ಈ ಅಭಿಮಾನವನ್ನು ತ್ಯಾಗ ಮಾಡಬೇಕು. ದೇಹ, ಮನೆ, ಬೇರೆ ಪದಾರ್ಥಗಳು ಇವುಗಳ ಮೇಲೆ ನಾವೇನು ಅಭಿಮಾನ ಮಾಡ್ತೇವೆ, ಅಭಿಮಾನ ನನ್ನದು ನನ್ನದು ಎನ್ನುವ ಅಭಿಮಾನ ಮಾಡ್ತೇವೆ. ಈ ಅಭಿಮಾನಗಳನ್ನು ತ್ಯಾಗ ಮಾಡಿ ಆತ್ಮನಾಗೋದು ಅಂತಂದ್ರೆ ಏನು? ಅಭಿಮಾನವನ್ನು ತ್ಯಾಗ ಮಾಡುವುದು. ಈ ಅಭಿಮಾನವನ್ನು ತ್ಯಾಗ ಮಾಡಿದಾಗ ಆತ್ಮನ ಅಂತ ಉಪನಿಷತ್ ಹೇಳುತ್ತೆ. ಅದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಪರಮಾತ್ಮನ ಏವ, ಪರಮಾತ್ಮನಿಂದಲೇ. ಅಂದರೆ ಜೀವನಿಗೆ ತನ್ನ ಮನೆ, ದೇಹ ಮುಂತಾದವುಗಳ ಮೇಲೆ ಅಭಿಮಾನ ಬಿಟ್ಟಾಗ ದೇವರಿಗೆ ಆ ಜೀವನ ಮೇಲೆ ಅಭಿಮಾನ ಬರುತ್ತೆ. ನನ್ನದು ನನ್ನದು ಎನ್ನುವ ಅಭಿಮಾನ ನಾವು ಎಷ್ಟು ನಮ್ಮ ಪದಾರ್ಥಗಳ ಮೇಲೆ ತ್ಯಾಗ ಮಾಡ್ತಾ ಹೋಗ್ತೇವೆ ಅಂತ ಅಭಿಮಾನವನ್ನ ಮಾಡುವುದಿಲ್ಲ. ಇದು ಯಾವುದು ನನ್ನದಲ್ಲ ಅಂತ ನಾವು ಅಭಿಮಾನ ತ್ಯಾಗ ಮಾಡಿದರೆ ದೇವರು ನಮ್ಮನ್ನ ನೋಡಿ ಅಂತಾನೆ, ಇವನು ನನ್ನವನು ಅಂತ ದೇವರು ಆಗ ನಮ್ಮ ಮೇಲೆ ಅಭಿಮಾನ ಮಾಡ್ತಾನೆ. ಎಷ್ಟು ವಿಚಿತ್ರ! ನಾವು ಪದಾರ್ಥಗಳ ಮೇಲೆ ನನ್ನದಲ್ಲ ಇದು ಅಂತ ನಾವು ಅಭಿಮಾನ ತ್ಯಾಗ ಮಾಡಿದ್ರೆ ಇವನು ನನ್ನವನು ಎಂಬುದಾಗಿ ಅಭಿಮಾನವನ್ನ ಭಗವಂತ ಮಾಡ್ತಾನೆ. ಹೀಗೆ ಯಾರು ಅಭಿಮಾನ ತ್ಯಾಗವನ್ನು ಮಾಡ್ತಾರೆ ಅಂತವರು ಆತ್ಮನ ಪರಮಾತ್ಮನಿಂದಲೇನೆ. ಅಂದ್ರೆ ಏನರ್ಥ? ಪ್ರಸನ್ನನಾದ ಅನುಗ್ರಹೋನ್ಮುಖನಾದ ಆ ತುರಿಯನಿಂದ, ತುರಿಯನಾಮಕ ಭಗವಂತ ಆಗ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ಪ್ರಸನ್ನ ದೃಷ್ಟಿಯನ್ನು ಹರಿಸ್ತಾನೆ. ಆಗ ಆ ಪರಮಾತ್ಮನಿಂದ, ತುರಿಯನಿಂದ ಪರಮಾತ್ಮನಂ ಅಂದ್ರೆ ಆತ್ಮಾನಂ ಅಂತ ಉಪನಿಷತ್ ಹೇಳುತ್ತೆ. ಅದರ ವ್ಯಾಖ್ಯಾನ ಆಚಾರ್ಯರು ಪರಮಾತ್ಮಾನಂ ಹೀಗ್ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಆತ್ಮ ಅಂದ್ಕೂಡ್ಲೆ ನಮ್ಗೇನ್ ಅನ್ಸುತ್ತೆ? ಜೀವ. ಹೀಗಾಗಿ ಜೀವ ಮತ್ತು ಪರಮಾತ್ಮ ಇಬ್ಬರಿಗೂ ಆತ್ಮ ಎಂಬುದಾಗಿ ಕರೆಯುವಂತಹ ಸಂಪ್ರದಾಯ ಇದೆ. ಹಾಗಾಗಿ ನಮಗೆ ಆತ್ಮ ಎಂತ ಶಬ್ದ ಕೇಳಿದ ಕೂಡಲೇ ಮೊದಲಿಗೆ ತೋರುವುದು ಜೀವ ಅಂತೆ. ಹೀಗೆ ತಿಳಿಯುವುದು ಬೇಡ ಎನ್ನುವುದಕ್ಕಾಗಿ ಶ್ರೀಮದಾಚಾರ್ಯರು ಆತ್ಮ ಎಂದರೆ ಪರಮಾತ್ಮ ಅಂತ ಅರ್ಥ ಮಾಡಿದ್ರು. ಉತ್ತಮವಾದ ಆತ್ಮ ಅವನು ಭಗವಂತ. ಆ ಭಗವಂತನ ಅನುಗ್ರಹದಿಂದ ಭಗವಂತನನ್ನು ಹೊಂದುತ್ತಾನೆ ಜೀವ. ಅವನ ಅನುಗ್ರಹ ಇಲ್ಲದೆ ಅವನನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ, ಕಾಣಿಸ್ಕೊಳ್ಳೋದೇ ಇಲ್ಲ. ಇದನ್ನೇ ಕಾಠಕಾದಿಗಳು ಹೇಳುತ್ತೆ,
ಯಮೈವೇಶ ವೃಣುತೆ ತೇನ ಲಭ್ಯ. ಯಾರನ್ನು ನಾನು ನನ್ನವನು ಎಂಬುದಾಗಿ ಸ್ವೀಕಾರ ಮಾಡ್ತೇನೆ ಅಂಥವರಿಗೆ ನನ್ನ ದರ್ಶನ, ನನ್ನ ಪ್ರಾಪ್ತಿಯಾಗ್ತದೆ. ಇದನ್ನೇ ದಾಸರಂತಾರೆ, ಎನ್ನಂತ ಭಕ್ತರು ಅನಂತ ನಿನಗಿಹರು, ನಿನ್ನಂತ ಸ್ವಾಮಿ ಎನಗಿಲ್ಲ. ನಮ್ಮಂತವ್ರು ಬೇಕಾದಷ್ಟು ಜನ ಇದ್ದೀವಿ. ಅಂದ್ರೆ ನಾನು ದೇವರಿಗೆ ತುಂಬಾ ಪ್ರಿಯ ಅಂತ ನಾನು ಹೇಳ್ಕೊಳ್ತೇನೆ. ಈ ಮಾತು ದೇವರು ಹೇಳಬೇಕು, ನನಗೆ ತುಂಬಾ ಪ್ರಿಯ ಇವ ಅಂತ. ದೇವರು ಹೇಳದೆ ನಾವು ಮಾತ್ರ ದೇವರ ಭಕ್ತರು ಅಂತ ನಾವು ಬೋರ್ಡ್ ಹಾಕೊಂಡ್ರೆ ಆ ಬೋರ್ಡಿಗೆ ಮರ್ಯಾದೆ ಇಲ್ಲ. ದೇವರ ಹಾಕಬೇಕು ನಮ್ಮ ಮೇಲೆ, ಇವನು ನನ್ನ ಭಕ್ತ ಅಂತ. ಹಾಗೆ ಈ ದೇವರು ಯಾವಾಗ ನಮ್ಮನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ ಅಂತಂದರೆ, ದೇವರ ಪದಾರ್ಥಗಳ ಮೇಲೆ ಇದು ನನ್ನ ಪದಾರ್ಥ ಅಂತ ನಾವೇನು ಅಭಿಮಾನ ಮಾಡ್ತೇವೆ, ಈ ಅಭಿಮಾನವನ್ನು ತ್ಯಾಗ ಮಾಡಿ ಇದೆಲ್ಲವೂ ಕೂಡ ದೇವರ ಪದಾರ್ಥ, ನಂದು ಯಾವುದೂ ಇಲ್ಲ, ದೇವರ ಪರಮ ಅನುಗ್ರಹದಿಂದ ನನಗೆ ಉಪಯೋಗಕ್ಕೆ ಬಂದಿದೆ, ಅನುಭವಕ್ಕೆ ಬಂದಿದೆ, ಸರ್ವವೂ ದೇವರು ಕೊಟ್ಟದ್ದು, ಇದೆಲ್ಲವೂ ದೇವರದ್ದೇ ಎನ್ನುವ ಅಭಿಮಾನವನ್ನ, ದುರಭಿಮಾನ ಬಿಟ್ಟು ಸದಭಿಮಾನವನ್ನ ಯಾವಾಗ ಮಾಡ್ತೇವೆ ಆಗ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಲಿಕ್ಕೆ ಅವಕಾಶ ಆಗ್ತದೆ. ಹೀಗಾಗಿ ಅಂತಹ ಪರಮಾತ್ಮ, ಯಾವ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಿದೆ ತುರಿಯ, ಅಂತ ತುರಿಯನನ್ನು ಪ್ರವೇಶ ಮಾಡ್ತಾನೆ ಜೀವ. ಇದನ್ನೇ ಆತ್ಮೈವ ಸಂವಿಶತಿ. ಜೀವ ಆ ಭಗವಂತನನ್ನ ಪ್ರವೇಶ ಮಾಡ್ತಾನೆ. ಅಂದ್ರೆ ಆತ್ಮೈವ ಅಂದ್ರೆ ಅಭಿಮಾನ ತ್ಯಾಗ ಮಾಡುವುದರಿಂದ. ಇನ್ನು ಈ ಉಪನಿಷತ್ತಿನಲ್ಲಿ, ಈ ಮಂತ್ರದಲ್ಲಿ ಅವ್ಯವಹಾರ್ಯ ಪ್ರಪಂಚೋಪಶಮಃ ಶಿವ ಅದ್ವೈತ ಓಂಕಾರ ಇತ್ಯಾದಿ ಶಬ್ದಗಳನ್ನ ಬಳಸಿದ್ದಾರೆ. ಇದೇ ಮಾತನ್ನ ತುರಿಯನ ಬಗ್ಗೆ ಹೇಳಬೇಕಾದ ಪ್ರಸಂಗದಲ್ಲಿ, ತುರಿಯ ಅಂದರೆ ಹೇಗೆ, ಏನು ಅವನ ಲಕ್ಷಣ, ಅವನನ್ನ ತಿಳಿದುಕೊಳ್ಳುವುದು ಹೇಗೆ ಅಂತಂದಾಗ ಹೇಳಿದ ಮಾತು ಇದು. ಪುನಃ ಯಾಕೆ ಹೇಳ್ತಾ ಇದ್ದಾರೆ, ಹೇಳಿ ಆಗಿದೆಯಲ್ಲ, ಮತ್ತೆ ಯಾಕೆ ಅದೇ ಮಾತನ್ನೇ ತಿರುಗಿಸಿ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅವ್ಯವಹಾರ್ಯಂ ಇತ್ಯಾದಿಕಂ ಅತ್ರ ಸಾಮ್ಯಂ ಇತಿ ದರ್ಶಯಿತುಂ ಪುನರಪಿ ಉಕ್ತಂ ಅವ್ಯವಹಾರ್ಯತ್ವಾದಿಕಂ. ಅವ್ಯವಹಾರ್ಯ ಅಂತ ಅಲ್ಲಿ ಹೇಳಿದ್ದನ್ನೇ ಮತ್ತೆ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ, ಈ ಧರ್ಮ ಭಗವದ್ಭಕ್ತನಾದ ಮುಮುಕ್ಷುಗಳಲ್ಲೂ ಇದೆ. ಮುಕ್ತಿ ಹೊಂದಿದವ ಈ ತುರಿಯನಿಗೆ ಕಿಂಚಿತ್ ಸಾಮ್ಯ ಇದೆ. ವಿಶ್ವಾದಿ ರೂಪಗಳ ಉಪಾಸನೆ ಮಾಡಿದವರು ವಿಶ್ವ ರೂಪದಲ್ಲಿ ಏನು ಗುಣಧರ್ಮ ಅದರ ಕಿಂಚಿತ್ ಸಾಮ್ಯ ಕಂಡು ಬಂದಂತೆ, ತುರಿಯನ ಉಪಾಸಕನಲ್ಲಿಯೂ ಕೂಡ ಅದರ ಸಾಮ್ಯವನ್ನು ಹೇಳಬೇಕಾಗುತ್ತದೆ. ಅದಕ್ಕಾಗಿ ಹಿಂದೆ ಹೇಳಿದ ಶಬ್ದಗಳನ್ನ ಮತ್ತೊಮ್ಮೆ ಆಡಿದೆ ಉಪನಿಷತ್ತು ಅಂತ ಹೇಳಿ, ಅಲ್ಲಿ ಓಂಕಾರ ಅಂತ ತುರಿಯನ ಬಗ್ಗೆ ಹೇಳುವ ಪ್ರಸಂಗದಲ್ಲಿ ಓಂಕಾರ ಅಂತ ಶಬ್ದ ಆಡಿದ್ದಾರೆ. ಓಂಕಾರ ಅಂತಂದಾಗ ಓಂ ಎನ್ನುವಂತಹ
ಅಕಾರ ಉಕಾರ ಮಕಾರ ಇವುಗಳೆಲ್ಲದರಿಂದಲೂ ತುರಿಯನನ್ನೇ ಕರೀತಾ ಇದ್ದಾರೆ. ತುರಿಯನೇ ಪ್ರತಿಪಾದ್ಯ ಅಂತನ್ನುವ ಅರ್ಥ ನಮಗೆ ತೋರುತ್ತೆ. ಹಾಗಲ್ಲ, ತುರಿಯ ಕೇವಲ ನಾದ ಎಂಬಂತಹ ವರ್ಣದಿಂದ ಪ್ರತಿಪಾದ್ಯ. ಇವುಗಳಿಂದ ತುರಿಯ ಪ್ರತಿಪಾದ್ಯನಲ್ಲ ಅಂತ ತಿಳಿಸಬೇಕಾಗಿದೆ ಶ್ರೀಮದಾಚಾರ್ಯರಿಗೆ. ಅದಕ್ಕಾಗಿ ಹೇಳ್ತಾರೆ ತುರಿಯಂ ನಾದನಾಮಾನಂ ಎಂಬುದಾಗಿ. ತುರಿಯ ಸಮಗ್ರ ಓಂಕಾರ ಪ್ರತಿಪಾದ್ಯನಲ್ಲ, ಕಿಂತು ನಾದ ಎಂಬ ವರ್ಣ ಪ್ರತಿಪಾದ್ಯ ಅಂತನ್ನುವುದನ್ನ ತಿಳಿಸಿಕೊಡುವುದಕ್ಕಾಗಿ ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಇನ್ನು ಸಾದೃಶ್ಯವನ್ನ ಹೇಳ್ತಾ ಇದ್ದಾರೆ. ಹರಿಂ ಜ್ಞಾತ್ವಾ ಪರಂ ಪದಂ ತಮೇವ ಪ್ರವಿಶೇತ್ ಶುದ್ಧ ರೂಪಿ ತತ್ ಸದೃಶಾತ್ಮವಾನ್ ಎಂಬುದು. ತುರಿಯನನ್ನ ಉಪಾಸನೆ ಮಾಡತಕ್ಕಂತಹ ವ್ಯಕ್ತಿ ತುರಿಯ ಸದೃಶನಾಗ್ತಾನೆ, ಸಾದೃಶ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾಗ ಒಂದು ಪ್ರಶ್ನೆ ಬರುತ್ತೆ. ಆನಂದಾದಿ ಗುಣಗಳು ಏನು ಭಗವಂತನಿಗೆ ಇದೆ, ಆ ಗುಣಗಳು ತುರಿಯೋಪಾಸಕನಾದಂತಹ ಮುಕ್ತನಾದವನಿಗೆ ಆ ಆನಂದಾದಿ ಗುಣಗಳ ಸಾದೃಶ್ಯ ಇದೆಯೇನು? ದೇವರಿಗೆ ಇರುವ ಆನಂದಾದಿ ಗುಣಗಳಂತೆ ಇವನಲ್ಲಿ ಆನಂದಾದಿ ಗುಣಗಳಿದೆಯೇನು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನಾನಂದೌ ಚ ಶಕ್ತಿಶ್ಚ ತಥಾಪಿ ನ ಸಮಾಃ ಕ್ವಚಿತ್. ಮುಕ್ತನಾದ ಜೀವನಿಗೆ ಜ್ಞಾನಾನಂದಗಳು ಇದೆ, ಇಲ್ಲ ಅಂದಿಲ್ಲ. ಆದರೆ ಎಂದೆಂದಿಗೂ ಸಾಮ್ಯ ಇಲ್ಲ, ಸಮಾನತೆ ಎಂದೆಂದಿಗೂ ಆ ಜ್ಞಾನಾನಂದಾದಿ ಗುಣಗಳಿಗೂ ಮುಕ್ತರಲ್ಲಿರುವಂತಹ ಜ್ಞಾನಾನಂದಾದಿಗಳಿಗೂ ಸಾಮ್ಯ ಸರ್ವಾತ್ಮನ ಇಲ್ಲ. ಹೀಗಾಗಿ ಜ್ಞಾನಾನಂದಾದಿಗಳು ಇದ್ದರೂ ಕೂಡ ದೇವರಿಗೆ ಸಮಾನವಾದ ಜ್ಞಾನಾನಂದಾದಿಗಳು ಮುಕ್ತರಿಗೆ ಇಲ್ಲ. ಇದೆ, ಅವರವರ ಯೋಗ್ಯತಾನುಸಾರ ಇದೆ. ಜ್ಞಾನಾನಂದಾದಿಗಳು ಇದ್ದ ಮಾತ್ರಕ್ಕೆ ದೇವರಿಗೆ ಸಮಾನವಾದ ಜ್ಞಾನಾನಂದಾದಿಗಳು ಮುಕ್ತರಲ್ಲಿ ಇಲ್ಲ ಅಂತನ್ನುವುದನ್ನು ಹೇಳ್ತಾ ಇದ್ದಾರೆ. ವಿಮುಕ್ತಸ್ಯಾಪಿ ಜೀವಸ್ಯ ಪಾರತಂತ್ರ್ಯಂಚ ನಿತ್ಯದ. ಮೋಕ್ಷವನ್ನು ಹೊಂದಿರತಕ್ಕಂತಹ ಜೀವ ಸ್ವರೂಪಾನಂದ ಜ್ಞಾನ ಇವುಗಳನ್ನ ಅನುಭವಿಸ್ತಾ ಇದ್ದರೂ ಕೂಡ ಪಾರತಂತ್ರ್ಯ ಇದ್ದೇ ಇರುತ್ತೆ, ಸ್ವಾತಂತ್ರ್ಯ ಎಂದೂ ಬರುವುದಿಲ್ಲ. ಮುಕ್ತನಾದ ಮಾತ್ರಕ್ಕೆ ಆ ಜೀವನಿಗೆ ಸ್ವಾತಂತ್ರ್ಯ ಬರುವುದಿಲ್ಲ, ಪಾರತಂತ್ರ್ಯವೇ ಇರುವುದು. ಅನ್ನೇ ಹೇಳ್ತಾರೆ. ಈ ಕಾರಣ ಮುಕ್ತನಿಗೆ ಪಾರತಂತ್ರ್ಯ ಇರುವ ಕಾರಣ
ಎಂದೆಂದೂ ಭಗವಂತನ ಸಮಾನನಾಗಲಿಕ್ಕೆ ಸಾಧ್ಯವಿಲ್ಲ. ಕಿಂತು ಕಿಂಚಿತ್ ಸಾದೃಶ್ಯ ಅಷ್ಟೇ, ಸಾಮ್ಯ ಇಲ್ಲ, ಸಮಾನತೆ ಇಲ್ಲ. ದೇವರಿಗೆ ಸಮಾನ ಎಂದೂ ಆಗುವುದಿಲ್ಲ ಜೀವ. ಯಾಕೆ ಅಂದರೆ ಜೀವನಿಗೆ ಪಾರತಂತ್ರ್ಯ ಇದೆ, ಭಗವಂತನಿಗೆ ಸ್ವಾತಂತ್ರ್ಯ ಇದೆ. ಇದು ದೊಡ್ಡ ಅಂತರ. ಹಾಗಾಗಿ ಎಂದೆಂದೂ ಕೂಡ ಜೀವ ಭಗವಂತನ ಸಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ಮಂತ್ರಾರ್ಥವನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯ. ಅಮಾತ್ರ ಅಕಾರ ಉಕಾರ ಮಕಾರ ಇವುಗಳಿಂದ ಪ್ರತಿಪಾದ್ಯನಾಗದಿರುವ ನಾದ ಎಂಬಂತಹ ವರ್ಣದಿಂದ ಪ್ರತಿಪಾದ್ಯನಾದ ನಾದ ಎಂಬಂತಹ ವರ್ಣದಿಂದ ಪ್ರತಿಪಾದ್ಯನಾದ ಚತುರ್ಥನಾದ ನಾಲ್ಕನೇ ರೂಪವನ್ನು ಹೊಂದಿದ ನಾಲ್ಕನೇ ಅಂಶವಾದ ಅವ್ಯವಹಾರ್ಯನಾದ ಆ ಭಗವಂತ ಚತುರ್ಥನಾದ ಅಂದ್ರೆ ನಾಲ್ಕನೇ ಅಂಶ. ಆ ಭಗವಂತ ಏನಾಗಿದ್ದಾನೆ? ತುರಿಯ ನಾಮಕನಾಗಿದ್ದಾನೆ. ಆ ಭಗವಂತನನ್ನ ನಾದ ಪ್ರತಿಪಾದ್ಯ ಅಂತ ಉಪಾಸನೆ ಮಾಡಬೇಕು. ನಾದ ಎನ್ನುವ ವರ್ಣ, ಆ ವರ್ಣ ಪ್ರತಿಪಾದ್ಯ ಅಂತ ಉಪಾಸನೆ ಮಾಡಬೇಕು. ಹಾಗೆ ಯಾರು ಉಪಾಸನೆ ಮಾಡ್ತಾರೋ ಅಂತವರು ಅಂದ್ರೆ ದೇಹಾದಿಗಳ ಮೇಲೆ ಅಭಿಮಾನ ತ್ಯಾಗ ಮಾಡಿದವರು ಆತ್ಮನ ಪರಮಾತ್ಮನಿಂದಲೇ ಆತ್ಮಾನಂ ಪರಮಾತ್ಮನನ್ನು ಪ್ರವೇಶ ಮಾಡ್ತಾರೆ. ಮುಂದೇನು ಪ್ರವೇಶ ಮಾಡಿ ಅಂತಂದ್ರೆ ತಾವು ಶುದ್ಧರಾಗ್ತಾರೆ. ತಾವು ಅತಿಶುದ್ಧರಾಗ್ತಾರೆ. ಮುಕ್ತರು ಅಂತಂದ್ರೆ ಅತಿಶುದ್ಧರು. ದೇಹಗೇಹಾದಿಗಳನ್ನು ಬಿಟ್ಟು ದೇಹಗೇಹಾದಿ ಪದಾರ್ಥಗಳಲ್ಲಿ ಮಮತ ಅಭಿಮಾನವನ್ನ ತ್ಯಾಗ ಮಾಡಿದವನಾಗಿ ಶುದ್ಧನಾಗ್ತಾನೆ ಜೀವ. ಆಗ ಆ ಪರಮಾತ್ಮನ ಒಂದು ಪರಮಾನುಗ್ರಹದಿಂದ ಪರಮಾತ್ಮನನ್ನ ಪ್ರವೇಶ ಮಾಡ್ತಾನೆ. ತುರಿಯ ನಾಮಕ ಪರಮಾತ್ಮನನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ತನ್ನ ಇಚ್ಛೆಯಿಂದ ತನಗೆ ಯೋಗ್ಯವಾದ ಭೋಗಗಳನ್ನು ಪದಾರ್ಥಗಳನ್ನು ಭೋಗಿಸ್ತಾನೆ. ಸುಖವಾಗಿ ಇರ್ತಾನೆ ಜೀವ. ತುರಿಯೋಪಾಸನೆಯಿಂದ ಆಗುವ ಫಲವೇನು ಅಂತಂದ್ರೆ ಮೋಕ್ಷ. ಮೋಕ್ಷದಲ್ಲಿ ತುರಿಯನನ್ನ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿ ಸುಖವನ್ನೇ ಭೋಗಿಸುತ್ತಾನೆ ಜೀವ. ದುಃಖ ಇಲ್ಲೇ ಇಲ್ಲ ಎನ್ನುವ ಮಾತನ್ನ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಕಾರ್ಯಾಂತರ ಇರೋದ್ರಿಂದ ಇಲ್ಲಿಗೆ ನಾನು ಮುಗಿಸಿಕೊಳ್ತೇನೆ. ನಾಳೆ ದಿವಸ ಮುಂದಿನ ಶ್ಲೋಕಾರ್ಥವನ್ನು ತಿಳಿಯುವ ಪ್ರಯತ್ನ ನಾವು ಇಬ್ಬರು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ
प्रीणयामो वासुदेवं देवता मंडलाखंडखंडन अहंकर्ता हरिकर्ता तत्पूजा कर्मचाखिलं तथापि वस्तुता पूजा तत्प्रसादेन अन्यथा भक्त चित्तवलं मह्यं तत्प्रसाद पुनः पुनः कर्मण्यसो हरादेवं सदा सर्वगुणसम्पूर्णः सर्वदोषविवर्जितः प्रीयतां प्रीतये बालं विष्णुर्मे परमस्तुभिः श्रीकृष्णार्पणमस्तु।